ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವೀಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ. ಸೊ ಇವತ್ತು ನಾನು ಸ್ಯಾಟರ್ಡೇಯಿಂದ ಲಾಗ್ನ ಮಾಡ್ತಾ ಇರೋದು. ಸೊ ಮಾರ್ನಿಂಗಿಂದ ಮನೇಲೇ ಇದ್ದಿದ್ದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿನ ಮಾಡಿದ್ದೆ. ಆ್ಯಂಡ್ ಈ ರೆಸಿಪಿನ ನಾನು ಆಲ್ರೆಡಿ ಎಷ್ಟೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲಿ. ಸೊ ಬೇಕಿದ್ರೆ ಚೆಕ್ಔಟ್ ಮಾಡಿ. ಬಾಸುಮತಿ ರೈಸ್ ಯೂಸ್ ಮಾಡಿ ಮಾಡೋ ಅಂಥದ್ದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇನ್ನು ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಅಂತೂ ರೆಡಿ ಆಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ನಾನು ಚಿಕನ್ ಟಿಕ್ಕಾ ಮಾಡಿದ್ದೆ. ಸ್ವಲ್ಪ ಆಯಿಲ್ ಹಾಕಿ ಮಾಡಿದ್ದು. ಅದಾದಮೇಲೆ ಗ್ಯಾಸಲ್ಲಿ ಡೈರೆಕ್ಟ್ ಫ್ಲೇಮಲ್ಲಿ ಹಿಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಹೆಲ್ದಿ ಅಲ್ಲ ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ. ಆ್ಯಂಡ್ ಇನ್ನು ಮೊಸರು ಬಜ್ಜಿ ಆ್ಯಂಡ್ ಈರುಳ್ಳಿ ಮತ್ತು ಲೆಮನ್ ಇದಿಷ್ಟು ಇಟ್ಕೊಂಡು ನಮ್ಮ ಮಧ್ಯಾಹ್ನದ ಭರ್ಜರಿ ಭೋಜನನ ಮುಗಿಸಿದ್ವಿ. ಅದಾದಮೇಲೆ ಈವ್ನಿಂಗ್ ಎಲ್ಲರೂ ಹೋಗೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದೆ ಇವತ್ತು ಯಡಿಯೂರು ಕೆರೆಗೆ. ಐತಿಹಾಸಿಕ ಯಡಿಯೂರು ಕೆರೆ. ನಾನು ಲಾಸ್ಟ್ ಟೈಮೇ ನಿಮಗೆ ಯಡಿಯೂರು ಕೆರೆ ತೋರಿಸಿದ್ದೆ, ಬಟ್ ಅಲ್ಲಿ ಪ್ಲೇ ಏರಿಯಾ ಅಷ್ಟೇ ತೋರಿಸಿದ್ದೆ. ಇನ್ ಡೀಟೇಲಾಗಿ ನಾನು ಯಡಿಯೂರು ಕೆರೆನ ತೋರಿಸಿರಲಿಲ್ಲ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಯಡಿಯೂರು ಕೆರೆ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ. ಇದು ನಮ್ಮ ಮನೆಗೆ ತುಂಬ ನಿಯರ್ ಇದೆ ಆ್ಯಂಡ್ ವಾಕೆಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ಸ್ ಕೂಡ ಓಪನ್ ಇರುತ್ತೆ ವಾಕ್ ಮಾಡೋರಿಗೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಏರ್ ಇದೆ, ಬೋಟಿಂಗ್ ಪ್ಲೇಸ್ ಇದೆ, ಎಲ್ಲನೂ ಇದೆ. ಹಾಗಾಗಿ ನಮ್ಮ ಪುಟಾಣಿಗೂ ನಾವು ಈವ್ನಿಂಗ್ ಇಲ್ಲೇ ಕರ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ. ಬಟ್ ಅವಳಿಗೆ ಇವತ್ತು ಪ್ಲೇ ಏರಿಯಾದಲ್ಲಿ ಆಟ ಆಡೋಕ್ಕೆ ಬಿಡ್ತಿಲ್ಲ. ಅವಳಿಗೆ ಸ್ವಲ್ಪ ಕೋಲ್ಡ್ ಕಾಫ್ ಇದೆ, ಇನ್ನೊಂದು ಸ್ವಲ್ಪ ಏನಾದ್ರು ಅಲರ್ಜಿ ಆಗಿಬಿಡುತ್ತೆ ಅಂತ. ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗ್ ಬರ್ತಾ ಇದ್ದಂಗೆ ನಿಮಗೆ ಎಂಟ್ರೆನ್ಸಲ್ಲೇ ಸಿಗೋವಂಥದ್ದು ಬೋಟಿಂಗ್. ಇಲ್ಲಿ ಟೋಟಲ್ 6 ಬೋಟ್ಸ್ ಇರುತ್ತೆ. ಎಲ್ಲನೂ ಕೂಡ ಪೆಡಲ್ ಬೋಟ್, ಮೋಟರ್ ಬೋಟ್, ಸ್ಪೀಡ್ ಬೋಟ್ ಆ ಥರ ಎಲ್ಲ ಯಾವುದೂ ಇರೋಲ್ಲ. ಜಸ್ಟ್ ನಾರ್ಮಲ್ ಪೆಡಲ್ ಬೋಟ್ ಇರುತ್ತೆ. ಆ್ಯಂಡ್ ಮಿನಿಮಮ್ 4 ಸೀಟರಿಂದ ಸ್ಟಾರ್ಟ್ ಆಗುತ್ತೆ. 6 ಎಲ್ಲನೂ ಕೂಡ ಇದೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಪೆಡಲ್ ಮಾಡಿಕೊಂಡು ನೀವು ಆರಾಮ್ಸೆ ಒಂದು ಅಲ್ಲಿ ನೋಡ್ಬೋದು, ಐಲ್ಯಾಂಡ್ ಥರ ಕಾಣುತ್ತೆ ಮಿಡಲಲ್ಲಿ. ಸೊ ಸ್ಮಾಲ್ ಪೋರ್ಷನ್ ಅದು ಅಷ್ಟೇ. ಅದು ಫುಲ್ಲು ರೌಂಡ್ ಹೊಡ್ಕೊಂಡು ಬರ್ಬೋದು. 30 ಮಿನಿಟ್ಸ್ ಟೈಮ್ ಕೊಡ್ತಾರೆ. 30 ಮಿನಿಟ್ಸ್ ಆಗ್ತಿದ್ದಂಗೆ ಅವರು ಅಲ್ಲಿ ಕರಿತಾ ಇರ್ತಾರೆ. ಇನ್ನು ಸ್ಯಾಟರ್ಡೇ ಸಂಡೇ ಬಂದರೆ ಬೋಟಿಂಗಿಗೆ ತುಂಬಾ ಕ್ಯೂ ಇರುತ್ತೆ. ನೀವು ಮೊದಲೇ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾ ಇರಬೇಕಾಗುತ್ತೆ. ಒಂದೊಂದು ಬೋಟ್ ಬರ್ತಿದ್ದಂಗೆ ಸೀನಿಯಾರಿಟಿ ವೈಸು ಅವರನ್ನು ಕಳಿಸ್ತಾ ಹೋಗ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೋಟನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ನಮ್ಮ ಹಸ್ಬೆಂಡಿಗೆ ಬೋಟಿಂಗ್ ಎಲ್ಲ ಹೋಗೋದು ಅವರಿಗೆ ಹೆದರಿಕೆ, ಅವರಿಗೆ ವಾಟರ್ ಫೋಬಿಯಾ ಜಾಸ್ತಿ ಇದೆ. ಸೊ ಹಾಗಾಗಿ ಅವ್ರು ನಮಗೂ ಕೂಡ ಬಿಡೋದಿಲ್ಲ. ಇನ್ನು ಜಸ್ಟ್ ಅದನ್ನು ಹಾಗೆ ನೋಡಿಕೊಂಡು ಯಡಿಯೂರು ಕೆರೆಯಲ್ಲಿ ಒಂದು ವಾಕ್ ಹೋಗೋಣ ಅಂತ ಹೊರಟ್ವಿ. ಇದು ಯಡಿಯೂರು ಕೆರೆ ಅಂತೂ ತುಂಬ ದೊಡ್ಡದಿದೆ. ನಿಮಗೆ 1 ರೌಂಡ್ ಹೋಗ್ಬಾರೋ ಅಷ್ಟೊತ್ತಿಗೆ ಮಿನಿಮಮ್ 20 ಮಿನಿಟ್ಸ್ ಅಂತೂ ಬೇಕಾಗತ್ತೆ. ಇಲ್ಲಿ ಹೋಗ್ತಾ ನೋಡ್ಬೋದು ನಿಮಗೆ ಎಷ್ಟೊಂದು ಚೆನ್ನಾಗೆಲ್ಲ ಮಾಡಿದ್ದಾರೆ. ಕೈ ಥರ ಮಾಡಿದ್ದಾರೆ, ಅದ್ರ ಮಧ್ಯೆ ಟ್ರೀ ಬೆಳೆಯೋ ಥರ. ನಮ್ಮ ಪುಟಾಣಿಗೆ ಎಲ್ಲನೂ ಕೂಡ ತೋರಿಸ್ತಾ ಇದ್ವಿ. ಅವಳಿಗೆ ಸಣ್ಣವಳಿದ್ದಾಗ ಎತ್ಕೊಂಡು ವಾಕ್ ಮಾಡ್ತಾಯಿದ್ವಿ. ಅವಳು ಈ ಥರ ನಡೆಯೋಂಗಾದ್ಮೇಲೆ ಇದೇ ಫಸ್ಟ್ ನಾವು ಕರ್ಕೊಂಡು ಬರ್ತಿರೋದು. ಹೇಗೆ ಓಡ್ತಾಳೆ ನೋಡಿ, ಆರಾಮಾಗಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ ಅವಳಿಗೆ. ಇನ್ನು ಇಲ್ಲಿ ಹೋಗೋಬೇಕಾದ್ರೆ ಈವ್ನಿಂಗ್ ಆಗಿರ್ಬೋದು, ಮಾರ್ನಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಕೂಡ ಮ್ಯೂಸಿಕ್ ಪ್ಲೇ ಮಾಡಿರ್ತಾರೆ. ಅಲ್ಲಿ ಎಲ್ಲ ಸ್ಪೀಕರ್ಸ್ನ ಇಟ್ಟಿರ್ತಾರೆ, ಲೈಟಾಗಿ ಮ್ಯೂಸಿಕ್ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ಇಲ್ಲಿ ಕವಿಗಳದ್ದು ಎಲ್ಲದೊಂದು ಸ್ಟ್ಯಾಚು ಮಾಡಿ ಒಂಥರ ಟ್ರೀ ಥರ ಮಾಡಿಬಿಟ್ಟು ಅವ್ರದ್ದೇ ಒಂದು ಬ್ರಾಂಚಸಲ್ಲಿ ಒಂದೊಂದು ಅವ್ರವ್ರ ಸ್ಟ್ಯಾಚುನ ಇಟ್ಟಿದ್ದಾರೆ. ನೋಡೋದಕ್ಕೆಲ್ಲನೂ ಕೂಡ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಎಷ್ಟೊಂದು ಟ್ರೀಸ್ ಇರೋದ್ರಿಂದ ಆಕ್ಸಿಜನ್ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ. ಈ ಕೆರೆ ಪಕ್ಕದಲ್ಲೇ ಯಡಿಯೂರಿನ ಮೇನ್ ರೋಡ್ ಬರುತ್ತೆ. ಸೊ ಅದು ಮೇನ್ ರೋಡ್, ಅದ್ರ ಪಕ್ಕ ಈ ಕಡೆ ಪಾರ್ಕ್. ಅಂದರೆ ಇದು ಜಯನಗರ್ಗೆ ಯಡಿಯೂರಿಗೆ ಎರಡಕ್ಕೂ ತುಂಬಾ ಹತ್ತಿರ ಇರೋಂಥದ್ದು. ಇಲ್ಲಿ ಮತ್ತು ವಿವೇಕಾನಂದ ಅವರ ಸ್ಟ್ಯಾಚು ಇದೆ, ಬಟ್ ಅದ್ರ ಫೇಸ್ ಟುವರ್ಡ್ಸ್ ರೋಡಿಗಿದೆ. ಸೊ ಹಾಗೆ ಇನ್ನು ನೆಕ್ಸ್ಟ್ ಇಲ್ಲಿ ಹೋಗ್ತಾ ಇದ್ದಂಗೆ ಈ ಮೇನ್ ರೋಡ್ ಹತ್ರ ಒಂದು ಗೇಟ್ ಇದೆ. ಆ ಕಡೆ ಒಂದು ಗೇಟು, ಈ ಕಡೆ ಒಂದು ಎಂಟ್ರೆನ್ಸ್ ಗೇಟ್ ಇದೆ. ಆ್ಯಂಡ್ ಈ ಒಂದು ಯಡಿಯೂರು ಕೆರೆ ಎಂಟ್ರೆನ್ಸ್ ಗೇಟ್ ಏನಿದೆ ಅಲ್ಲೇ ನಿಮಗೆ ಗಣಪತಿ ವಿಸರ್ಜನೆ, ಸೌತ್ ಬ್ಯಾಂಗ್ಳೂರಲ್ಲಿ ಯಾರೇ ಗಣಪತಿ ಇಟ್ಟರು ಕೂಡ ಇಲ್ಲೇ ವಿಸರ್ಜನೆ ಮಾಡಬೇಕು. ಆ ಪ್ಲೇಸ್ ಏನಿದೆ ಅಷ್ಟೇ ಪ್ಲೇಸಲ್ಲಿ ಬಿಡಬೇಕು. ಅದನ್ನು ಕ್ಲೀನ್ ಮಾಡಿರ್ತಾರೆ. ಸೊ ಗಣಪತಿ ಬಿಡೋ ಟೈಮಲ್ಲಿ ಜಾಸ್ತಿ ನೀರು ಹಾಕಿ ಫಿಲ್ ಮಾಡಿರ್ತಾರೆ. ಆ್ಯಂಡ್ ಗಣಪತಿ ಬಿಟ್ಟಾದಮೇಲೆ 1 ಮಂತ್ ಅದನ್ನು ಹಾಗೇ ಬಿಡ್ತಾರೆ. ಎಲ್ಲ ಗಣಪತಿಗಳನ್ನು 1 ಮಂತ್ ಆದಮೇಲೆ ಮತ್ತೆ ಇಮಿಡಿಯೇಟ್ ಕ್ಲೀನ್ ಮಾಡ್ತಾರೆ. ಸೊ ನಾವು ವಾಕಿಂಗ್ ಹೋಗ್ತಾ ಇದ್ದಂಗೆ ಅದೆಲ್ಲ ಮುಗಿಸ್ಕೊಂಡು ನೋಡ್ಕೊಳ್ತಾ ವಾಕಿಂಗ್ ಹೋಗ್ತಾ ಇದ್ದಂಗೆ ಆ ಥರ ಎಲ್ಲ ಏನೇನೋ ಸ್ಟ್ಯಾಚುಗಳೆಲ್ಲ ಮಾಡಿದ್ದಾರೆ. ತುಂಬ ದೊಡ್ಡದಾಗಿ ನಮ್ಮ ಪುಟಾಣಿಗೆ ಸುಸ್ತಾಗತ್ತೆ ಅಂತ ಅವ್ರ ಪಪ್ಪ ಕೂಡ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ವಾಕ್ ಮಾಡಿಸ್ತಾ ಇದ್ರು. ಇನ್ನು ಎಷ್ಟು ಟ್ರೀಸಿಂದ ಕವರ್ ಆಗಿದೆ ನೋಡ್ಬೋದು. ಇಲ್ಲಿ ಇನ್ ಕೇಸ್ ನೀವೇನಾದ್ರು ಮಳೆಗಾಲದಲ್ಲಿ ಬಂದರೆ ಜೋರಾಗಿ ಮಳೆ ಬರ್ತಾಯಿದ್ರು ಕೂಡ ನಿಮಗೆ ಅಷ್ಟು
ಅಷ್ಟು ವೆಟ್ ಆಗಲ್ಲ, ಯಾಕೆಂದರೆ ಅಷ್ಟು ಟ್ರೀಸ್ ಕವರ್ ಆಗಿರುತ್ತೆ. ಆ್ಯಂಡ್ ಹಾಗೆ ಇಲ್ಲಿ ಎಲ್ಲ ಟ್ರೀಸ್ಗೆ ನಂಬರ್ ಕೂಡ ಹಾಕಿದ್ದಾರೆ. YED ಅಂದರೆ ಇಟ್ ಬಿಲಾಂಗ್ಸ್ ಟು ಯಡಿಯೂರ್ ಅಂತ ಹೇಳಿಬಿಟ್ಟು ನಂಬರ್ಸ್ನ ಹಾಕಿದ್ದಾರೆ. ಆ್ಯಂಡ್ ಹಾಗೆ ಇಲ್ಲಿ ಬರ್ಡ್ಸ್ ಇಂದಿದೆ, ಎಷ್ಟೊಂದು ಸಾಕಷ್ಟು ಬರ್ಡ್ಸ್ನ ಬಿಟ್ಟಿದ್ದಾರೆ. ಅದಕ್ಕೆಲ್ಲ ಫೀಡ್ ಮಾಡ್ತಾಯಿದ್ರು, ಫುಡ್ಡೆಲ್ಲ ಹಾಕ್ತಾಯಿದ್ರು. ಬಟ್ ಅದು ತುಂಬ ಸಣ್ಣದಾಗಿ ಇದು ಹಾಕಿರೋದ್ರಿಂದ ನನಗೆ ಫೆನ್ಸಿಂಗ್ ಆ ಥರ ಆಗಿರೋದ್ರಿಂದ ವೀಡಿಯೋ ಮಾಡೋಕ್ಕೆ ಸರಿ ಹೋಗಲಿಲ್ಲ. ತುಂಬ ಅಂದರೆ ತುಂಬಾ ಬರ್ಡ್ಸ್ ಮುಂಚೆ ಇತ್ತು, ಕ್ಲಿಯರಾಗಿ ನೋಡ್ಬೋದಿತ್ತು. ಬಟ್ ಅದ್ರ ಮೇಲೆ ಮತ್ತೆ 2 ಫೆನ್ಸಿಂಗ್ ಹಾಕಿಬಿಟ್ಟಿದ್ದಾರೆ. ಅಷ್ಟು ಕ್ಲಿಯರಾಗಿ ನಮಗೆ ಕೂಡ ನೋಡೋಕ್ಕೆ ಸಿಗಲ್ಲ. ಮುಂಚೆ ಎಲ್ಲ ಆದರೆ ಇಲ್ಲಿ ಕೈ ಇಟ್ಕೊಂಡ್ರೆ ಸಾಕು, ಅದೇ ಬಂದು ಏನಾದ್ರು. ಇಲ್ಲಿ ತುಂಬ ಜನ ಬರೋರು ಏನಂದರೆ ಕ್ಯಾರೆಟ್ ಎಲ್ಲ ತೊಗೊಬರ್ತಿದ್ರು. ಮುಂಚೆ ರ್ಯಾಬಿಟ್ ಎಲ್ಲ ಇತ್ತು, ಜಾಸ್ತಿ ಇರ್ತಾಯಿತ್ತು. ಸೊ ಕ್ಯಾರೆಟ್, ಬೀನ್ಸ್ ಮತ್ತು ಪಕ್ಷಿಗಳಿಗೆ ಏನಾದ್ರು ಗೋಧಿ, ಅಕ್ಕಿ ಈ ಥರ ಎಲ್ಲ ತೊಗೊಬಂದು ತಿನ್ನಿಸ್ತಾಯಿದ್ರು. ಮೇ ಬಿ ಆ ಪರ್ಪಸ್ಸಿಗೆ ಏನೋ ಅದನ್ನು ಫುಲ್ ಕಂಪ್ಲೀಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈವನ್ ಬರ್ಡ್ಸ್ ಕೂಡ ಬಂದು ಔಟ್ಸೈಡ್ ಇರೋರಿಗೆ ಕಾಂಟ್ಯಾಕ್ಟ್ ಮಾಡೋದಾಗಿರಲಿ, ಹೊರಗಿನವರು ಬಂದು ಫೀಡ್ ಮಾಡೋದಾಗಿರಲಿ, ಅದು ಏನೂ ಮಾಡೋಕ್ಕಾಗಲ್ಲ, ಆ ಥರ ಹೇಳಿ ಕವರ್ ಮಾಡಿದ್ದಾರೆ. ಇನ್ನು ಇಲ್ಲಿ ಲವ್ ಬರ್ಡ್ಸ್ ಆಗಿರ್ಬೋದು, ಎಷ್ಟೊಂದು ವೆರೈಟಿ ಬರ್ಡ್ಸ್ನ ಇಲ್ಲಿ ಬಿಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಹೊಸದಾಗಿ ಅಡಿಷ್ನಲಾಗಿ ಏನು ತೊಗೊಬಂದಿದ್ದಾರೆ ಅಂದರೆ ಡಕ್. ಇದು ನೋಡ್ಬೋದು, ಆ್ಯಕ್ಚುಲಿ ವೀಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ ಡಕ್ಗಳು. ಸಖತ್ ಹೆವಿ ಸೈಜ್ ಇದೆ. ಎಷ್ಟು ಕೂಗ್ತಾ ಇತ್ತು, ಅಲ್ಲಿ ಮಂಕಿ ಬಂದುಬಿಡ್ತು. ಸೊ ಹಾಗಾಗಿ ಎಲ್ಲದೂ ಕೂಡ ಜೋರಾಗಿ ಕೂಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಸಖತ್ ದೊಡ್ಡದಿದೆ ಸೈಜ್ ಅಲ್ಲ. ಸಖತ್ ದೊಡ್ಡದಿದೆ ಮತ್ತು ಸೈಜ್ ಮಾತ್ರ. ಹಾಂ ಇನ್ನು ಇಲ್ಲಿ ನಮ್ಮ ಜೊತೆಗೆ ಮಂಕಿಗಳು ಕೂಡ ವಾಕಿಂಗ್ ಮಾಡ್ತಾಯಿದ್ವು. ಬಟ್ ಮಂಕಿಗಳು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ಅವ್ರ ಪಾಡಿಗೆ ವಾಕಿಂಗ್ ಮಾಡಿಕೊಂಡು ಹೋಗುತ್ತೆ. ಏನಾದ್ರು ತಿನ್ನೋಕ್ಕೆ ಸಿಕ್ಕರೆ ತಿಂತಾರೆ, ಯಾಕೆಂದರೆ ಅಲ್ಲಿ ಮ್ಯಾಂಗೋ ಟ್ರೀಸ್ ಇದೆ ಮತ್ತು ಹಲಸಿನ ಮರಗಳಿದೆ. ಆ ಥರ ಏನಾದ್ರು ಸಿಕ್ಕರೆ ತಿನ್ನುತ್ತೆ ಅಷ್ಟೇ. ಇನ್ನು ಇಲ್ಲಿ ಕುತ್ಕೊಳ್ಳೋದಕ್ಕೆ ಅಂತಲೇ ಈ ಥರ ಸ್ಟೋನ್ ಬೆಂಚ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಜಯನಗರದಲ್ಲಿ ತುಂಬ ಕಡೆ ಪಾರ್ಕ್ ಫೆಸಿಲಿಟಿ ಒಂದು ತುಂಬ ಚೆನ್ನಾಗಿದೆ. ಹಾಗೆ ಈ ಯಡಿಯೂರು ಕೆರೆಯಲ್ಲೂ ಅಷ್ಟೇ. ಇನ್ನು ಸನ್ಸೆಟ್ ಟೈಮ್ ಆಗಿರೋದ್ರಿಂದ ನಾವು ಅಲ್ಲಿ ಸನ್ಸೆಟ್ನ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ವಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಅಲ್ಲಿ ಈ ಥರ ರೆಡ್ ಕಲರಲ್ಲಿ. ಕರೆಕ್ಟಾಗಿ ಕ್ಯಾಮ್ರಾಗೆ ಫೋಕಸ್ ಆಗ್ತಿರ್ಲಿಲ್ಲ, ಯಾಕೆಂದರೆ ಅಲ್ಲಿ ಟ್ರೀಸ್ ಕವರ್ ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಸ್ವಲ್ಪ ಸನ್ಸೆಟ್ ಆಗೋವರೆಗೂ ಅಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ನಮ್ಮ ಪುಟಾಣಿ ಜೊತೆ ಒಂದಿಷ್ಟು ಪಿಕ್ ಎಲ್ಲ ತಗೊಂಡು ಆಟ ಆಡಿಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಸನ್ಸೆಟ್ ಮುಗೀತಿದ್ದಂಗೆ ಕತ್ಲಾಗ್ತಾ ಹೋಗ್ತಿದ್ದಂಗೆ ಇಮಿಡಿಯೇಟಾಗಿ ಲೈಟ್ಸ್ ಎಲ್ಲ ಆನ್ ಮಾಡ್ತಾರೆ. ಬಟ್ ಇಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬ ಕಷ್ಟ, ಏನಕ್ಕೆ ತುಂಬ ಮಸ್ಕಿಟೋಸ್ ಇರುತ್ತೆ. ಆಲ್ಮೋಸ್ಟ್ ಒಂದು 500ಕ್ಕಿಂತ ಜಾಸ್ತಿ ಟ್ರೀಸ್ ಇದೆ ಇಲ್ಲಿ. ಇನ್ನೂ ಜಾಸ್ತಿನೇ ಇದೆ ಅನಿಸುತ್ತೆ, ಟೋಟಲ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ಅದೆಲ್ಲ ಒಂದು ರೌಂಡ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ಜಯನಗರ್ ಕಡೆ ಹೊರಟ್ವಿ. ಜಯನಗರ್ 4th ಬ್ಲಾಕ್. ನಾನು ನಿಮಗೆ ಶಾಪಿಂಗ್ ಕಾಂಪ್ಲೆಕ್ಸಿಂದ ಎಷ್ಟೋ ಟೈಮ್ ವೀಡಿಯೋ ಮಾಡಿದ್ದೀನಿ. ಬಟ್ ಅದು ಬ್ಯಾಕ್ ಸೈಡ್ ಇನ್ನೊಂದು ಸ್ವಲ್ಪ ಡೌನ್ ಬಂದರೆ, 4th ಬ್ಲಾಕಿಂದ ಸ್ವಲ್ಪ ಡೌನ್ ಬಂದರೆ ಇನ್ನೊಂದು ಸ್ಟ್ರೀಟ್ ಇದೆ. ಅಲ್ಲಿ ಏನಂದರೆ ಫುಲ್ ಕಂಪ್ಲೀಟ್ ಬ್ರ್ಯಾಂಡೆಡ್ ಅಂತ ಹೇಳ್ಬೋದು, ಬ್ರ್ಯಾಂಡೆಡ್ ಶಾಪ್ಸ್. ನೀವು ಏನೋ ಒಂದು ಬ್ರ್ಯಾಂಡೆಡಲ್ಲಿ ಬೈ ಮಾಡಬೇಕಂದ್ರೆ ಕ್ಲೋತ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಅಥವಾ ಬೇರೆ ಏನು ಬೇಕು ಅಂದರೆ ಈ ಒಂದು ಡೌನ್ ರೋಡ್ ಬಂದರೆ ಸಿಗುತ್ತೆ. ಇಲ್ಲಿ ಮ್ಯಾರೇಜ್ ಫಂಕ್ಷನಿಗೆ, ರಿಸೆಪ್ಷನಿಗೆ, ಎಂಗೇಜ್ಮೆಂಟಿಗೆ ಈ ಥರ ನೀವೇನಾದ್ರು ಶಾಪಿಂಗ್ ಮಾಡಬೇಕಂದ್ರೆ ಸೊ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕೆಲ್ಲರೂ ಜಯನಗರ್ 4th ಬ್ಲಾಕ್ ಇಸ್ ದ ಬೆಸ್ಟ್ ಶಾಪಿಂಗ್ ಏರಿಯಾ ಅಂತ ಹೇಳ್ತಾರೆ ಅಂದರೆ, ನಿಮ್ಮ ಬಜೆಟ್ಟಿಗೆ, ನಿಮ್ಮ ಟೇಸ್ಟಿಗೆ ಎಲ್ಲ ಥರನೂ ಸಿಗುತ್ತೆ. ಮಾಡರ್ನ್ ಆಗಿರ್ಬೋದು, ಟ್ರೆಡಿಷನ್ ಆಗಿರ್ಬೋದು. ಆ್ಯಂಡ್ ಇನ್ನು ಗರ್ಲ್ಸಿಗೆ ಬಂದರೆ ಎಲ್ಲನೂ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಇರಬೇಕು ಅಂತ ಹೇಳೋದಾಗಿರ್ಬೋದು. ಎಲ್ಲ ಥರ ಶಾಪಿಂಗ್ ಇರುತ್ತೆ. ಹಾಗಾಗಿ ಬೆಸ್ಟ್ ಶಾಪಿಂಗ್ ಸ್ಪಾಟ್ ಅಂತಲೇ ಹೇಳ್ತಾರೆ ಇಲ್ಲಿ. ಇಲ್ಲಂತೂ ಎನಿ ಟೈಮ್ ಕ್ರೌಡ್ ಅಂತೂ ಇರುತ್ತೆ, ಯಾಕೆಂದರೆ ಎಲ್ಲರೂ ತುಂಬ ಜನ ಶಾಪಿಂಗಿಗೆ ಅಂತಲೇ ಬರ್ತಾರೆ. ಹಾಗಾಗಿ ಇನ್ನು ಇಲ್ಲಿ ಈ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡು ಇರ್ತಾರೆ. ನಮ್ಮ ಪುಟಾಣಿನ ನೋಡಿ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ನಮ್ಮ ಪುಟಾಣಿನೂ ಅವ್ರು ನಿಂತ್ಕೊಂಡು ಹತ್ತಿರ ಹೋಗ್ತಾ ಇರಲಿಲ್ಲ, ಹೆದರ್ಕೊಳ್ತಾ ಇದ್ಲು. ಬಟ್ ದೂರ ನೋಡಿಬಿಟ್ಟು ಅವ್ರು ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅವ್ರನ್ನ ಇಮಿಟೇಟ್ ಮಾಡ್ತಾಯಿದ್ಲು ಚೆನ್ನಾಗೆ.
ಫೋರ್ತ್ ಬ್ಲಾಕಿಗೆ ಬಂದರೆ ಒಂಥರ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ. ಈ ಥರ ಯೂಶ್ವಲಿ ಡ್ರೆಸ್ ಹಾಕ್ಕೊಂಡು ಹೊರಗಡೆ ನಿಂತ್ಕೊಂಡು ಅವ್ರದ್ದು ಪಾಂಪ್ಲೆಟ್ಸ್ನ ಹಂಚುತ್ತಾ ಇರ್ತಾರೆ. ಆ್ಯಂಡ್ ಹಾಗೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಸ್ಲಿಪ್ಪರ್ಸ್ ಬೇಕಿತ್ತು ಅಂತ ಹೇಳಿ ನೋಡ್ತಾ ಇದ್ದರು. ಎಷ್ಟೊಂದು ಬ್ರ್ಯಾಂಡೆಡ್ ಎಲ್ಲ ಇದೆ ಅಲ್ವಾ, ಸೊ ಹಾಗಾಗಿ ಇನ್ನು ಇಲ್ಲಿ ಬಂದರೆ ಬಲೂನ್ ಅಂತೂ ಸಿಕ್ಕೇ ಸಿಗುತ್ತೆ ನಮ್ಮ ಪುಟಾಣಿಗೆ. ಈ ಸರಿ ಆ ಕಡೆ ಎಲ್ಲೋ ಡೌನಲ್ಲಿ ಕೊಡ್ತಾಯಿದ್ರು, ಬಟ್ ಇನ್ನೊಂದು ಯಾವುದೋ ಪುಟ್ಟು ಮಗು ಬಂದುಬಿಟ್ಟು ನಮ್ಮ ಪುಟಾಣಿಗೆ ನೋಡಿ ನೀನೇ ಇಟ್ಕೊ ಅಂತ ಹೇಳಿ ಕೊಟ್ಟು ಹೋದರು. ಹಾಗೆ ಇಲ್ಲಿ ನೋಡ್ತಾ ಇದ್ದೆ, ನಾನು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ನನಗೆ ಮ್ಯಾರೇಜ್ ಟೈಮಲ್ಲಿ ಶಿವಮೊಗ್ಗದ ಶಾಪಿಂಗ್ ಮಾಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾ ಇರಲಿಲ್ಲ. ನನಗೆ ಬೇಕಾದ ಥರ ಏನೂ ಸಿಗಲಿಲ್ಲ ಆ್ಯಕ್ಚುಲಿ. ಬಟ್ ಅದೇ ನಿಮಗೆ ಬ್ಯಾಂಗ್ಳೂರು ಬಂದರೆ ಎಲ್ಲ ಥರ ಸಿಗುತ್ತೆ. ರಿಸೆಪ್ಷನಿಗೆ ಕಾಸ್ಟ್ಯೂಮ್ ನಿಮಗೆ ಯಾವ ಥರ ಬೇಕು ಅಂತ ನೀವು ಇಮ್ಯಾಜಿನ್ ಮಾಡ್ಕೊತೀರೋ ಆ ಥರ ಎಲ್ಲನೂ ಸಿಗುತ್ತೆ. ಸ್ಯಾಂಡಲ್ಸಿಂದ ಹಿಡಿದು ಸ್ಲಿಪ್ಪರ್ಸಿಂದ ಹಿಡಿದು ಅದಕ್ಕೆ ಮ್ಯಾಚಿಂಗ್ ಆಗಿರ್ಬೋದು. ಆ್ಯಂಡ್ ಡ್ರೆಸ್, ಸ್ಯಾರಿ ಬೇಕಾ, ಲೆಹಂಗಾ ಬೇಕಾ, ಗೌನ್ ಬೇಕಾ, ಪ್ರತಿಯೊಂದು ನಿಮಗೆ ಯಾವ ಪ್ಯಾಟ್ರನಲ್ಲಿ ಬೇಕು, ನಿಮಗೆ ಯಾವ ಕಲರಲ್ಲಿ ಬೇಕು, ಯಾವ ಡಿಸೈನಲ್ಲಿ ಬೇಕು, ಎಲ್ಲ ಥರನೂ ಸಿಗುತ್ತೆ. ಸೊ ಬೆಸ್ಟ್ ಶಾಪಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ನೀವೇನಾದರೂ ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಇದ್ದರೆ ಬೆಸ್ಟ್ ಪ್ಲೇಸ್ ಜಯನಗರನ ಚೂಸ್ ಮಾಡಿ. ಏಕೆ ಅಂದರೆ ಇಲ್ಲಿಗೆ ನಿಮಗೆ ಬರ್ಲಿಕ್ಕೆ ಕೂಡ ಕನ್ವೀನಿಯೆಂಟ್ ಇದೆ, ಮೆಟ್ರೋ ನಿಯರ್ ಇದೆ. ಮೆಟ್ರೋಯಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ನಿಮಗೆ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಈ ರೋಡ್ ಡೌನ್ ಆಗಿರ್ಬೋದು. ನೀವು ಒನ್ ಡೇಯಲ್ಲಿ ಶಾಪಿಂಗ್ನ ಪ್ಲ್ಯಾನ್ ಮಾಡಿಕೊಂಡು ರಿಟರ್ನ್ ಹೋಗ್ಬೋದು. ಶಿವಮೊಗ್ಗ ಭದ್ರಾವತಿಯಿಂದ ಬರ್ತೀರಾ ಅಂದರೂ ಅಷ್ಟೇ ಮಾರ್ನಿಂಗ್ ಅಷ್ಟೊತ್ತಿಗೆ ಟ್ರೈನಿಗೆ ಬಂದು ಆರಾಮ್ಸೆ ಇಲ್ಲಿ ಫುಲ್ ಕಂಪ್ಲೀಟ್ ಈವ್ನಿಂಗ್ವರೆಗೂ ಶಾಪ್ನ ಮುಗಿಸ್ಕೊಂಡು ಆ್ಯಂಡ್ ಎಷ್ಟೊಂದು ಹೋಟೆಲ್ಸ್ ಇದೆ, ಎಲ್ಲ ಊಟನ ಮಾಡಿಕೊಂಡು ನೆಕ್ಸ್ಟ್ ರಿಟರ್ನ್ ಹೋಗ್ಬೋದು. ನನಗೆ ಅವಾಗ ನಮ್ಮ ಹಸ್ಬೆಂಡ್ ಹೇಳಿದರು ಇಲ್ಲೇ ಬಾ ಶಾಪಿಂಗ್ ಮಾಡುತ್ತೆ, ನಾನೇ ನಿನಗೆಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ. ಬಟ್ ಮನೇಲಿ ಅಷ್ಟೊಂದು ಫ್ರೀಯಾಗಿ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಎಷ್ಟಾಗುತ್ತೆ ಅಷ್ಟು ಶಿವಮೊಗ್ಗದಲ್ಲೇ ಶಾಪಿಂಗ್ ಮಾಡಿದ್ದೆ. ಬಟ್ ಸ್ಟಿಲ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆವಾಗೂ ಸಿಕ್ಕಿರಲಿಲ್ಲ, ಇವಾಗೂ ಸಿಕ್ಕಿಲ್ಲ. ಸೊ ಅದಾದಮೇಲೆ ನಾವಿಲ್ಲಿ ಇಂಡಿಯನ್ ಟಿಫನ್ ಹೌಸ್ ಅಂತ ಇದೆ, ಸೊ ಅಲ್ಲಿಗೆ ಬಂದ್ವಿ. ಇದು ಹೊಸದಾಗಿ ಓಪನ್ ಆಗಿರೋ ಅಂಥದ್ದು. ನಾವು ಓಪನಿಂಗ್ ಡೇನೇ ಬಂದಿದ್ವಿ, ಆವಾಗ ಬಿಟ್ಟಿರಲಿಲ್ಲ, ಜಸ್ಟ್ ಅವ್ರ ರಿಲೇಟಿವ್ಸಿಗೆ ಮಾತ್ರ ಆರ್ಗನೈಸ್ ಮಾಡಿದರು. ಸೊ ಹಾಗಾಗಿ ಏನೇನು ಸಿಗುತ್ತೆ ನೋಡೋಣ ಅಂತ ಹೇಳಿ ನೋಡೋಣ ಅಂತ ಹೇಳಿ ಹೋದ್ವಿ. ಆ್ಯಂಡ್ ಇದು ಬಂದು ಜಯನಗರ್ ಸೆಂಟರಲ್ಲೇ ಇರೋ ಅಂಥದ್ದು. ಆ್ಯಂಡ್ ಚೆನ್ನಾಗಿರುತ್ತೆ. ಇಂಡಿಯನ್ ಟಿಫನ್ ಕ್ಲಬ್ ಅಲ್ವಾ, ಜಸ್ಟ್ ಟಿಫನ್ಗೆ ಏನೇನು ತಿಂತಾರೆ ಅದನ್ನು ಮಾತ್ರ ಇರುತ್ತೆ. ಇಡ್ಲಿ, ದೋಸೆಲಿ ಎಷ್ಟೊಂದು ವೆರೈಟಿ ಇರುತ್ತೆ. ಆ್ಯಂಡ್ ಪಾನಿಪುರಿ, ಮಸಾಲೆ ಪುರಿ, ವಡಾಪಾವ್ ಈ ಥರ ರೈಸ್ ಐಟಮ್ ಸ್ವಲ್ಪನೇ ಇದೆ. ಅದು ಬಿಟ್ಟು ಮೀಲ್ಸ್ ಎಲ್ಲ ಸಿಗೋದಿಲ್ಲ ಇಲ್ಲಿ, ಬಟ್ ಹೆವಿ ರಶ್ ಇರುತ್ತೆ. ಹೊಸದಾಗಿ ಓಪನ್ ಆಗಿರೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಯುನೀಕಾಗಿ ಮಾಡೇ ಮಾಡ್ತಾರೆ ಅಲ್ವಾ ಹೋಟೆಲ್ಸ್ ಅಂದಮೇಲೆ, ಅದು ಹೊಸದಾಗಿ ಓಪನ್ ಆಗಿದ್ಮೇಲೆ. ಸೊ ಹಾಗಾಗಿ ಈ ಚೀತಾ ಟೈಪಲ್ಲಿ ಚೇರೆಲ್ಲ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಇಲ್ಲಿ ವುಡನ್ನಿಂದು ಆ ಥರ ಎಲ್ಲ ಯೂಸ್ ಮಾಡಿಕೊಂಡು ಅದನ್ನು ಡೆಕೋರೇಟ್ ಮಾಡಿರೋಗಿರ್ಬೋದು, ಅದೆಲ್ಲ ಮಾಡಿದ್ದಾರೆ. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಪ್ಲೆಸೆಂಟಾಗಿದೆ. ಎನ್ವೈರನ್ಮೆಂಟ್ ಒಳಗಡೆ ಎಲ್ಲ ಚೆನ್ನಾಗಿತ್ತು. ಸೊ ನಾವು ಹೋಗಿಬಿಟ್ಟು ಅಲ್ಲಿ ಏನಂದರೆ ದಹಿ ಪುರಿನ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಹಾಗೆ ಗಾರ್ಲಿಕ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ರು, ಅವರು ಮಸಾಲೆ ದೋಸೆನೇ ಕೊಟ್ಬಿಟ್ರು. ಅದು ತಿಂದಾದ್ಮೇಲೆ ನಮಗೆ ಗೊತ್ತಾಯಿತು ಗಾರ್ಲಿಕ್ ಮಸಾಲೆ ದೋಸೆ ಬೇರೆಯೇ ಇರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಪ್ರೈಸ್ ಕೂಡ ತುಂಬ ಹೈ ಇಲ್ಲ, ಇಷ್ಟ ಇದೆಲ್ಲ ಅದರಷ್ಟು ಹೈ ಇಲ್ಲ, ಓಕೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ನೀವು ಯಾರು ಬಂದರೆ ಒಮ್ಮೆ ಟ್ರೈ ಮಾಡ್ಬೋದು. ಎಸ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಲಾಗ್. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಪ್ರಿನ್ಸಸ್ ಯಶ್ವೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೋಡಿ ನಮ್ಮ ಪುಟಾಣಿಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಂತ. ನಾವು ಹೋಟೆಲ್ಗೆ ಹೋದರೆ ಏನು ಆರ್ಡ್ರ್ ಮಾಡೋದು ಅಂತ ಅಂದರೆ ಇವರು ಏನೇನು ಇರುತ್ತೆ ಆಟ ಆಡೋಕ್ಕೆ ಅಂತಂದು ಬರ್ತಾರೆ. ಇರೋ ಅಂಥದ್ರಲ್ಲೇ ಆಟ ಆಡ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಟು ಸ್ಪೂನ್ ಹಾಕಿ ಒಂದೊಂದು ಗ್ಲಾಸಲ್ಲಿ ಅದನ್ನು ರೊಟೇಟ್ ಮಾಡಿ ಆಟ ಆಡ್ತಾಯಿದ್ಲು. ಹಾಗೆ ಅದೇ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ಅಷ್ಟೊತ್ತಿಗೆ ಫುಡ್ ಕೂಡ ಬಂತು. ಟೇಸ್ಟ್ ವೈಸ್ ಚೆನ್ನಾಗಿತ್ತು. ದಹಿ ಪುರಿ ಮಾತ್ರ ತುಂಬ ಚೆನ್ನಾಗಿತ್ತು. 100 ರೂಪೀಸ್ ಪ್ಲೇಟ್, ಬಟ್ ರಿಯಲಿ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಫಿಲ್ಲಿಂಗ್ ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ನೀವು ಒಮ್ಮೆ ಇಲ್ಲೆಲ್ಲರೂ ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ಇದು ನಿಮಗೆ ಮೆಟ್ರೋಯಿಂದ ಇಳ್ದು ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ವಿತಿನ್ 2 ಮಿನಿಟ್ಸಲ್ಲೇ ಸಿಗೋ ಅಂಥದ್ದು.